ಹಾಯ್ ಎಲ್ರಿಗೂ ನಮಸ್ತೆ. ನೋಡಿ, ನಮ್ಮ ಶಾಪಲ್ಲಿ ನಾನು ಸಿ ಕ್ಯಾಮ್ರಾ ಹಾಕ್ಸಿರೋದ್ರಿಂದ ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇವತ್ತು ಫೈನಾನ್ಸ್ ಕಟ್ಟೋದಿತ್ತು. ಈವ್ನಿಂಗು ಕಟ್ಟೋಣ ಅಂಥೇಳಿ ದುಡ್ಡು ತೊಗೊಂಡ್ಬಿಟ್ಟು ಬುಕ್ಕು ತೊಗೊಂಡು ಅವ್ರಿಗೆ ಕೊಡ್ತೀನಿ. ಕೊಟ್ಟಿದ್ದಾದಮೇಲೆ ಅವರು ಆಚೆನೇ ಇರ್ತಾರೆ. ಅವರು ವಾಪಸ್ಸು ಬುಕ್ಕಿಗೆ ಎಂಟ್ರಿ ಮಾಡಿಬಿಟ್ಟು ಫಸ್ಟು ಬುಕ್ನ ಕೊಡ್ತಾರೆ ನನಗೆ. ಸರಿ ಅಂತ ಬುಕ್ನ ನೋಡ್ತಾ ಇರ್ತೀನಿ. ಡೈಲಿ 240 ಕಟ್ತೀನಿ ನಾನು ಫೈನಾನ್ಸು. ಅದು ನೆನ್ನೆ ಕಟ್ಟಿರಲಿಲ್ಲ, ಹಂಗಾಗಿ 500 ಕೊಟ್ಟೆ ನಾನು. ಅವರು 480 ತೊಗೊಂಡು 20 ರೂಪೀಸ್ ಚೇಂಜ್ ಕೊಡಬೇಕು. ಸರಿ ಅಂತ ಅವರು ಫಸ್ಟ್ ಬುಕ್ ಕೊಟ್ಟರು, ನಾನು ಬುಕ್ ನೋಡ್ತಾ ಇದ್ದೀನಿ. ಆಮೇಲೆ ಚೇಂಜು ಕೊಟ್ಟಿದ್ದಾರೆ ಅವರು. ಬಟ್ ನಾನೇನು ಥಿಂಕ್ ಮಾಡ್ತಾ ಇದ್ದೀನಿ ಅಂದರೆ, ಬರೀ ಆ ಬುಕ್ ಮೇಲೆ ನನಗೆ ಇಂಟ್ರೆಸ್ಟ್ ಇತ್ತು. ಎಷ್ಟು ದಿನ ಕಟ್ಟಿದ್ದೀನಿ, ಇನ್ನೂ ಎಷ್ಟು ದಿನ ಕಟ್ಟಬೇಕು ಅಂತ ನಂದು ಯೋಚನೆ ಎಲ್ಲ ಬುಕ್ ಮೇಲೆ ಇದ್ದಿದ್ದರಿಂದ ಅವ್ರು ಚೇಂಜ್ ಕೊಟ್ಟಿರೋದನ್ನ ನಾನು ಮರ್ತೋಗ್ಬಿಟ್ಟು ಅವ್ರು ಚೇಂಜ್ ಕೊಟ್ಟಿಲ್ಲ ಅಲ್ವಾ ಅಂತ ಸುಮಾರು ಹೊತ್ತು ಯೋಚನೆ ಮಾಡಿದೆ. ನಾನು ಬುಕ್ಕೆಲ್ಲ ಇಟ್ಟು ಬಂದು ಕೂತ್ಕೊಂಡು ಸ್ಟಿಚ್ ಮಾಡ್ತಾ ಇರುವಾಗ ಯೋಚನೆ ಬಂತು, ಅವ್ರು ನನಗೆ ಚೇಂಜೇ ಕೊಟ್ಟಿಲ್ವಲ್ಲ ಅಂತ. ಆಮೇಲೆ ಅನ್ನಿಸ್ತು, ಹೆಂಗೂ ಕ್ಯಾಮ್ರಾ ಆನಿತ್ತಲ್ಲ, ಅದ್ರಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದೆ. ಪಾಪ ಅವ್ರು ಚೇಂಜ್ ಕೊಟ್ಟಿದ್ದಾರೆ. ಶಾಪಲ್ಲಾಗಲಿ ಇಲ್ಲ ಮನೆಗಳ ಹತ್ರ ಆಗಲಿ ಕ್ಯಾಮ್ರಾ ಇಡೋದ್ರಿಂದ ತುಂಬಾ ಬೆನಿಫಿಟ್ಟು. ತಪ್ಪು ಯಾರದೇ ಇದ್ರೂ ಅದನ್ನು ಈಸಿಯಾಗಿ ಕಂಡುಹಿಡಿಬೋದು. ನಿಮ್ಮ ಶಾಪ್ಗಳಲ್ಲಿ ಏನಾದರೂ ಇನ್ನೂ ಕ್ಯಾಮ್ರಾ ಇಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ಕ್ಯಾಮ್ರಾ ಇಡಿ. ಅದರಿಂದ ತುಂಬ ಬೆನಿಫಿಟ್ ಇದೆ, ತುಂಬ ಒಳ್ಳೆಯದೇ ಆಗುತ್ತೆ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.